ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಟಿವಿಗಿನ ಮುಂಚಿತವಾಗಿ ಧಾರಾವಾಹಿಯಲ್ಲಿ ಏನಾಗ್ಬೋದು ಅಂತ ನಮ್ಮ ಚಾನಲಲ್ಲಿ ನೀವು ತಿಳ್ಕೊಬಹುದು. ಬನ್ನಿ ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಭಾಗ್ಯ, ಆದಿ, ಪೂಜಾ ಹಾಗೆ ಕಿಶನ್, ಕಾಮತ್ ಅವರು ಎಲ್ಲರೂ ಮಾತಾಡ್ತಾ ಕೂತಿರ್ತಾರೆ. ಕಾಮತ್ ಅವರಿದ್ದು ಪೂಜೆಗೆ ಹೇಳ್ತಾ ಇರ್ತಾರೆ, ನೋಡಮ್ಮ ಪೂಜಾ, ನಿನಗೆ ಬೇರೆದೇ ಒಂದು ಜವಾಬ್ದಾರಿನ ವಹಿಸಿದ್ದೀವಿ, ಆ ಕೆಲಸನ ನೀನು ನಿಭಾಯಿಸಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಬೇರೆ ಕೆಲಸನ ಏನು ಮಾವ ಅದು ಅಂತ ಹೇಳಿ ಪೂಜಾ ಕೇಳ್ತಾ ಇರ್ತಾಳೆ. ಆಗ ಕಾಮತ್ ಅವರಿದ್ದು, ಅದು ತನ್ಮಯ್ ಇದ್ದಾನೆ ಅಲ್ವಾ, ಅವನ ಜೊತೆ ಆಡೋದಕ್ಕೆ ಒಬ್ಬ ಪಾರ್ಟ್ನರ್ ಬೇಕು ಅಂತ ಕೇಳ್ತಾ ಇದ್ದ, ಅದ್ರ ಬಗ್ಗೆ ನೀನು ಗಮನ ಕೊಡು, ಆ ಕೆಲಸನ ಮಾಡಬೇಕು ನೀವು ಇವಾಗ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಎಲ್ರಿಗೂ ಗೊತ್ತಾಗುತ್ತೆ ಪೂಜಾ ಒಂದು ಮಗುನ ಎತ್ಕೊಳ್ಬೇಕು ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ. ಎಲ್ಲರೂ ತಮಾಷೆ ಮಾಡ್ಕೊಂಡು ನಕ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ಪೂಜಾ ಇದ್ದು, ಸರಿ ಆಯ್ತು ಮಾವ, ಕಿಶನ್ ಮೊದಲು ಇವತ್ತು ಈಗ ಮಾಡ್ಬೇಕಾದ್ರೆ ಕೆಲಸನ ನೋಡೋಣ ಬಾ, ಹೊರಡೋಣ ಅಂತ ಹೇಳಿ ಪೂಜಾ ಹೇಳ್ತಾಳೆ. ಆಗ ಆದಿ ಮತ್ತೆ ಭಾಗ್ಯ ಇದ್ದು, ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾರೆ. ಆಗ ಪೂಜಾ ಇದ್ದು, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಪೂಜೆ ಮಾಡಿಸ್ಕೊಂಡ್ ಬರೋದಕ್ಕೆ ಅಂತ ಹೇಳಿ ಪೂಜಾ ಹೇಳ್ತಾಳೆ. ಸರಿ ಆಯ್ತು, ಹಾಗಾದ್ರೆ ಹೋಗ್ ಬನ್ನಿ, ಹುಷಾರ್ ಅಂತ ಹೇಳಿ ಆದಿ ಮತ್ತೆ ಭಾಗ್ಯ ಹೇಳ್ತಾರೆ. ಕಾಮತ್ ಅವರಿದ್ದು, ಕಿಶನ್ ನ ಈ ರೀತಿ ಖುಷಿಯಾಗಿರೋದನ್ನ ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಹೇಗೋ ಪೂಜಾ ಮತ್ತೆ ಕಿಶನ್ ಇಬ್ರು ಈ ರೀತಿ ಒಂದಾಗಿ ಜೊತೆಗೆ ಖುಷಿಯಾಗಿದ್ರೆ ಅಷ್ಟೇ ಸಾಕು. ಇವ್ರ ಜೀವನ ಹೇಗೋ ಸರಿ ಆಯ್ತು. ಕನಿಕಾ ಬಗ್ಗೆ ಚಿಂತೆ ನನಗೆ, ಕನಿಕಾಗೊಂದು ಯಾವ್ದಾದ್ರು ಒಳ್ಳೆ ಸಂಬಂಧ ಬಂದ್ರೆ ಸಾಕು, ಅವಳ ಲೈಫಲ್ಲಿ ಸೆಟ್ಲ್ ಆದ್ರೆ ಸಾಕು ಅಂತೇಳಿ ಕಾಮತ್ ಅವ್ರು ಹೇಳ್ತಾ ಇರ್ತಾರೆ. ಆಗ ಆದಿ ಇದ್ದು, ಅಪ್ಪ ಕನಿಕಾಗ್ ಏನಾದ್ರು ನೀವು ಹುಡುಗನ್ ನೋಡೋ ಅಂತ ವ್ಯವಸ್ಥೆ ನೋಡಿದೀರಾ ಎಲ್ಲಾದ್ರೂ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಕಾಮತ್ ಅವರಿದ್ದು, ಇಲ್ಲ ಆ ರೀತಿ ಏನು ಇಲ್ಲ ಅಂತ ಹೇಳಿ ಹೇಳ್ತಾರೆ. ಆಗ ಆದಿ ಇದ್ದು, ಅಪ್ಪ ನಿನ್ನ ಹತ್ರ ಒಂದ್ ವಿಷಯ ಹೇಳ್ಬೇಕು ಅಂತ ಹೇಳಿ ಹೇಳ್ತಾರೆ. ಏನಪ್ಪಾ ಅದು ಅಂತ ಹೇಳಿ ಕೇಳ್ತಾರೆ. ಅಪ್ಪ ನೀವು ಹುಡುಗನ ಹುಡ್ಕೋ ಅಂತ ತೊಂದ್ರೆ ತಗೋಬೇಡಿ, ಕನಿಕಾ ಅವಳು ಆಗ್ಲೇ ಒಂದ್ ಹುಡುಗನ ಹುಡ್ಕೊಂಡಿದ್ದಾಳೆ ಅಂತ ಹೇಳಿ ಆದಿ ಹೇಳ್ತಾರೆ. ಹೌದಾ, ಸರಿ ಆಯ್ತು, ಹಾಗಾದ್ರೆ ಅವಳು ಪ್ರೀತಿ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರೆ ಅವಳ ಮನೆತನ ಚೆನ್ನಾಗಿತ್ತು ಅಂದ್ರೆ ಮುಗಿದೋಯ್ತಲ್ಲ, ಇನ್ನೇನಿದೆ ಅಂತ ಹೇಳಿ ಕಾಮತ್ ಅವ್ರು ಹೇಳ್ತಾ ಇರ್ತಾರೆ. ಆಗ ಆದಿ ಇದ್ದು, ಅಲ್ಲ ಅಪ್ಪ ಅದು ಹಾಗಲ್ಲ, ಹುಡುಗ ಹೇಗೋ ಏನು ಅನ್ನೋದು ಗೊತ್ತಾಗ್ಬೇಕು ಅಲ್ವಾ, ಹುಡುಗನ ಗುಣ ಹೇಗಿದೆ, ಅವ್ರ ಮನೆತನ ಹೇಗೆ ಅಂತ ಎಲ್ಲದನ್ನು ನೋಡ್ಬೇಕು ಅಲ್ವಾ ಅಂತ ಹೇಳ್ತಾ ಇರ್ತಾರೆ. ಭಾಗ್ಯ ಕೂಡ, ಹೌದು ಮಾವ, ಹುಡುಗನ ಬಗ್ಗೆ ಏನು ತಿಳ್ಕೊಳ್ಳದೆ ದುಡುಕ್ಬಾರ್ದು ಅಲ್ವಾ, ಅದಕ್ಕೆ ನಾನೊಂದು ಪ್ಲಾನ್ ಮಾಡ್ಕೊಂಡಿದ್ದೀನಿ, ಆ ರೀತಿ ಆಯ್ತು ಅಂತ ಹೇಳಿದ್ರೆ ಆ ಹುಡುಗ ಏನು ಎಂತವನು ಅನ್ನೋದು ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ. ಸರಿ ಆಯ್ತು, ನೀ ಹೇಳಿದಾಗೆ ಆಗ್ಲಿ ಅಂತ ಹೇಳಿ ಆದಿ ಕಾಮತ್ ಅವರು ಹೇಳ್ತಾರೆ. ಈತ ಕನಿಕಾ ಇದ್ದು ಅಕ್ಷತಾಗೆ ಕಾಲ್ ಮಾಡ್ತಾಳೆ. ಅಕ್ಷತಾ, ಏನಾಗಿದೆ ಗೊತ್ತಾ, ಒಂದು ಮಿಸ್ಟೇಕ್ ಆಗೋಗಿದೆ, ನಿನ್ನೆ ಆದಿಬ್ರು ಚೆಕ್ ಕೊಟ್ಟಿದ್ರು ಅಲ್ವಾ, ಅದು ಎಲ್ಲೋ ಮಿಸ್ ಆಗಿದೆ ಅಂತ ಹೇಳಿ ಕನಿಕಾ ಹೇಳ್ತಾಳೆ. ಆಗ ಅಕ್ಷತಾ ಇದ್ದು, ಏನ್ ಕನಿಕಾ, ನಿನಗೆ ಸ್ವಲ್ಪನೂ ಜವಾಬ್ದಾರಿ ಅನ್ನೋದೇ ಇಲ್ವಾ, ನಿನಗೇನು ಗೊತ್ತಾಗೋದಿಲ್ಲ ಹಾಗೆ ಅಂತ ಅಕ್ಷತಾ ಬೈತಾ ಇರ್ತಾಳೆ. ಆಗ ಕನಿಕಾ ಇದ್ದು, ತಪ್ಪು ಮಾಡಿರೋದು ನೀನು, ಅದನ್ನ ನನ್ನ ತಲೆ ಮೇಲೆ ಹಾಕ್ಬೇಡ ಅಂತ ಹೇಳಿ ಹೇಳ್ತಾಳೆ. ಆಗ ಅಕ್ಷತಾ ಎದ್ದು, ಕನ್ನಿಕಾ, ನಾನು ಮಾಡಿರೋ ತಪ್ಪಲ್ಲಿ ನಿಂದು ಪಾಲಿದೆ ತಾನೇ, ನೋಡು ಏನು ಮಾತಾಡದೆ ಆ ಚೆಕ್ ಇಲ್ಲಿದನೋ ಅದನ್ನ ಹುಡ್ಕೊಂಡು ತಗೊಂಬಾ ಅಂತ ಅಕ್ಷತಾ ಹೇಳ್ತಾಳೆ. ಆಗ ಕನ್ನಿಕಾ ಎದ್ದು, ಅಕ್ಷತಾ ಇವಾಗೇನು ಬಂದಿರೋ ಲಾಭದಲ್ಲಿ ನನಗೆ ಕೊಡೋದಿಲ್ಲ ಅಂತನಾ, ಸರಿ ಆಯ್ತು, ನನಗೇನು ಬೇಡ, ಆದಿಬ್ರು ಏನಾದರೂ ಕ್ವಶನ್ ಮಾಡಿದ್ರು ಅಂತ ಹೇಳಿದ್ರೆ ನೀನೇ ಹೇಳ್ಕೊ ಅಂತ ಕನ್ನಿಕಾ ಅಕ್ಷತಾ ಮೇಲೆ ಕೋಪ ಮಾಡ್ಕೊಂಡು ಕಾಲ್ ಕಟ್ ಮಾಡ್ತಾಳೆ. ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ನನ್ನ ತಲೆ ಕಟ್ಟೋಕೆ ನೋಡ್ತಾಳೆ ಇವಳು ಅಂತ ಅಕ್ಷತಾ ಅಂತ ಹೇಳಿ ಕನಿಕಾ ಅನ್ಕೊಂತಾ ಇರ್ತಾಳೆ. ಅಷ್ಟರಲ್ಲಿ ಭಾಗ್ಯ ಬರ್ತಾಳೆ. ಕನಿಕಾ ಅಂತ ಹೇಳಿ ಭಾಗ್ಯ ಕೂಗ್ತಾಳೆ. ಆಗ ಕನಿಕಾ ಇದ್ದು, ನೀನೇನೇ ಮಾಡ್ತಾ ಇದೀಯಾ ಇಲ್ಲಿ, ನಾನು ಯಾರ ಜೊತೆ ಮಾತಾಡ್ತಾ ಇದ್ದೀನಿ, ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕದ್ ಕೇಳಿಸ್ಕೊಂತಾ ಇದೀಯಾ, ಅದಕ್ಕೆ ನಿಂಗೆ ಬೇರೆ ಏನು ಕೆಲಸ ಇಲ್ವಾ ಅಂತ ಹೇಳಿ ಕನಿಕಾ ಹೇಳ್ತಾ ಇರ್ತಾಳೆ. ಆಗ ಭಾಗ್ಯ ಇದ್ದು, ಕನಿಕಾ, ನೀನ್ ಯಾರ ಜೊತೆ ಮಾತಾಡ್ತಾ ಇದ್ದೋ, ಏನ್ ಮಾತಾಡ್ತಾ ಇದ್ದೋ ಅದನ್ನ ನಾನು ಖಂಡಿತವಾಗ್ಲೂ ಕೇಳಿಸ್ಕೊಂಡಿಲ್ಲ, ಇದರಲ್ಲಿ ನಿನ್ನ ಹೆಸರಿತ್ತು, ಇದು ನಿನಗೆ ಸೇರ್ಬೇಕಾಗಿದ್ದು ಅಂತ ಹೇಳಿ ಕೊಟ್ಟೋಗೋಣ ಅಂತ ಹೇಳಿ ಬಂದೆ ಅಂತ ಹೇಳಿ ಭಾಗ್ಯ ಇದ್ದು ಚೆಕ್ ಅನ್ನ ಕನಿಕಾ ಕೈಗೆ ಕೊಡ್ತಾಳೆ. ಆಗ ಕನಿಕಾಗೆ ತುಂಬಾ ಖುಷಿ ಆಗುತ್ತೆ. ಆಗ ಭಾಗ್ಯ ಇದ್ದು, ಹಾಗೆ ಇನ್ನೊಂದು ವಿಚಾರ, ನಾಳೆ ಮನೆಗೆ ನಿನ್ ಹುಡುಗ ಹಾಗೆ ಅವ್ರ ಮನೆಯವ್ರನ್ನ ಬರೋದಕ್ಕೆ ಹೇಳು ಅಂತ ಹೇಳಿ ಭಾಗ್ಯ ಹೇಳ್ತಾಳೆ. ಕನಿಕಾ ಇದ್ದು, ಏನು ಆರ್ಡರ್ ಮಾಡ್ತಾ ಇದೀಯಾ, ಚಾನ್ಸೇ ಇಲ್ಲ ಅಂತ ಹೇಳ್ತಾಳೆ. ಭಾಗ್ಯ ಇದ್ದು, ಕನಿಕಾ ಇದನ್ನ ಹೇಳ್ತಾರ ಮಾತಲ್ಲ, ಮಾವ ಹೇಳಿರೋದು, ಬೇಕಾದ್ರೆ ನೀನೇ ಡೌಟ್ ಇತ್ತು ಅಂತ ಹೇಳಿದ್ರೆ ಮಾವನ್ನೇ ಕೇಳ್ಕೊ ಅಂತ ಭಾಗ್ಯ ಹೇಳ್ತಾಳೆ. ಕನಿಕಾ ಇದ್ದು, ಏನ್ ಮಾತಾಡ್ತಾ ಇದೀಯಾ ನೀನು, ಏನು ಅನ್ಸಲ್ವಾ, ಹೋಗಿ ಡ್ಯಾಡ್ಗೆ ಈ ವಿಷಯನ ಹೇಳಿದೆಯಲ್ಲ ಅಂತ ಹೇಳ್ತಾಳೆ. ಆಗ ಭಾಗ್ಯ ಇದ್ದು, ಕನಿಕಾ, ಯಾವಾಗ್ಲೂ ಯಾಕೆ ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂತೀಯ, ಅದು ಚಾಡಿ ಹೇಳಿದ್ದಲ್ಲ, ನಿನ್ ಮೇಲಿರುವಂತ ಕಾಳಜಿಯಿಂದ ಹೇಳಿದ್ದು, ನೋಡು ಭಾಗ್ಯ, ಇದು ನನ್ನ ಪರ್ಸನಲ್ ಮ್ಯಾಟರ್, ಇದಕ್ಕೆ ನೀನು ತಲೆ ಹಾಕ್ಬೇಡ ಅಂತ ಕನಿಕಾ ಭಾಗ್ಯನ್ಗೆ ಬೆರಳು ತೋರಿಸಿ ಮಾತಾಡ್ತಾಳೆ. ಆಗ ಭಾಗ್ಯ ಇದ್ದು, ಕನಿಕಾ, ಪ್ರೀತಿಸೋದು ವೈಯಕ್ತಿಕ ವಿಚಾರನೆ ಆಗಿರ್ಬೋದು, ಆದ್ರೆ ಮದುವೆ ಅನ್ನೋದು ವೈಯಕ್ತಿಕ ವಿಚಾರ ಅಲ್ಲ, ಮದುವೆ ಅನ್ನೋದು ಎರಡು ಕುಟುಂಬಗಳನ್ನ ಬೆಸೆಯುವಂತ ಸಂಬಂಧ, ನಿನ್ ಪ್ರೀತಿ ಕೇವಲ ಕ್ಯಾಂಪಸ್ ಅಲ್ಲ, ಮದುವೆ ಆಗ್ತೀವಿ ಅಂತ ನಿಮ್ಗೆ ಏನಾದ್ರು ಇತ್ತು ಅಂದ್ರೆ ನಾಳೆ ಆ ಹುಡುಗನ ಮನೆಯವ್ರನ್ನ ನೀನು ಮನೆ ಕರಿ ಅಂತ ಭಾಗ್ಯ ಹೇಳ್ತಾಳೆ. ಆಗ ಕನಿಕಾ ಇದ್ದು, ನಿಂದೆಷ್ಟಿದನೋ ಅಷ್ಟು ನೋಡ್ಕೊ ಅಂತ ಹೇಳಿ ಹೋಗ್ತಾಳೆ. ಈತ ಭಾಗ್ಯ ಮತ್ತೆ ಸ್ವಾಮಿ ಇಬ್ರು ಮಾತಾಡ್ತಾ ಇರ್ತಾರೆ. ಸ್ವಾಮಿ ಅಣ್ಣ ಇದ್ದು, ಅಮ್ಮವ್ರೆ ಅಕ್ಕಿ ಎಷ್ಟು ಹಾಕ್ಲಿ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆಗ ಭಾಗ್ಯ ಇದ್ದು, ಏನ್ ಸ್ವಾಮಿ ಅಣ್ಣ ಈ ರೀತಿ ಕೇಳ್ತಾ ಇದ್ದೀರಾ, ನೀವು ಇಷ್ಟು ದಿನ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ಗೊತ್ತಾಗಲ್ವಾ ಅಂತ ಹೇಳಿ ಭಾಗ್ಯ ಹೇಳ್ತಾ ಇರ್ತಾಳೆ. ಆಗ ಸ್ವಾಮಿ ಅಣ್ಣ ಇದ್ದು, ಇಲ್ಲ
ಅಡುಗೆಗೆ ಅಕ್ಕಿ ಎಷ್ಟು ಹಾಕ್ಬೇಕು ಅಂತ ನನಗೆ ಗೊತ್ತು, ಆದರೆ ತಿನ್ನೋರು ಎಷ್ಟು ತಿಂತಾರೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಲ್ವಾ ಅಂತ ಹೇಳಿ ಮಾತಾಡ್ಕೊಂಡು ತಿಂತಿರ್ತಾರೆ. ಭಾಗ್ಯ ಕೈಲಿ ವರ್ಕ್ ಮಾಡ್ತಾ ನಿಂತಿರ್ತಾಳೆ. ಆಗ ಆ ಸ್ವಾಮಿ ಇದ್ದು, ಏನಮ್ಮವ್ರೆ ನೀವೆಲ್ಲ ಕೆಲಸನೂ ಮಾಡ್ತೀರಾ, ಎಲ್ಲದು ನೀವು ಇಷ್ಟು ಹೇಗೆ ಸಾಧ್ಯ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಎಲ್ಲ ಕೆಲಸ ಮಾಡಬೇಕು, ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಎಲ್ಲ ಸಾಧ್ಯ ಅಂತ ಭಾಗ್ಯ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ತನ್ಮಯ್ ಬರ್ತಾನೆ. ಸೂಪರ್ ಆಗಿ ಹೇಳಿದೆ ಅಮ್ಮ, ನಿನಗೆ ಇದರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ, ಅದಕ್ಕೆ ಈ ರೀತಿ ಸೂಪರ್ ಆಗಿ ಡಿಸೈನ್ ಮಾಡ್ತಾ ಇದೀಯಾ ಅಂತ ಹೇಳಿ ತನ್ಮಯ್ ಹೇಳ್ತಾ ಇರ್ತಾನೆ. ಚೆನ್ನಾಗಿದ್ದೇನಾ ಅಂತ ಹೇಳಿ ಭಾಗ್ಯ ಕೇಳ್ತಾಳೆ. ಆಗ ತನ್ಮಯ್ ಇದ್ದು, ಹ್ಞೂ ಅಮ್ಮ, ಒಂದಿನಕ್ಕೆ ಎಷ್ಟು ಮಾಡ್ಬೋದು ಅಮ್ಮ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಆಗ ಭಾಗ್ಯ ಇದ್ದು, ಎಷ್ಟು ಬೇಕಾದ್ರೂ ಮಾಡ್ಬೋದು ತನ್ಮಯ್, ಆದ್ರೆ ಇವಾಗ ಟೈಮ್ ಕಡಿಮೆ ಇದೆ ಅಲ್ವಾ, ಅದಕ್ಕೆ ಕಡಿಮೆ ಮಾಡಿದೀನಿ ಅಂತ ಹೇಳಿ ಭಾಗ್ಯ ಹೇಳ್ತಾ ಇರ್ತಾಳೆ. ಇದಕ್ಕೆಲ್ಲ ಮಿಷನ್ ಇದ್ರೆ ತುಂಬಾ ಬೇಗ ಆಗುತ್ತೆ, ಸ್ವಲ್ಪ ದಿನ ಹೋಗ್ಲಿ, ಆಮೇಲೆ ಒಂದು ಮಿಷನ್ ತಗೊಂತೀನಿ ಅಂತ ಹೇಳಿ ಭಾಗ್ಯ ಹೇಳ್ತಾ ಇರ್ತಾಳೆ. ಭಾಗ್ಯ ಮಾತಾಡ್ತಾ ಇರೋದನ್ನ ಮೀನಾಕ್ಷಿ ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂಡು ಕೋಪ ಮಾಡ್ಕೊಂತಾಳೆ. ಆಗ ಭಾಗ್ಯ ಎದ್ದು ತನ್ಮಯ್ನ ಕೇಳ್ತಾ ಇರ್ತಾಳೆ. ಹೌದು ತನ್ಮಯ್, ನಿನ್ ಬರ್ತ್ಡೇ ಬಂತು ಅಲ್ವಾ, ನಿನಗೇನ್ ಗಿಫ್ಟ್ ಬೇಕು ಕೇಳು, ಅದನ್ನೇ ಕೊಡಿಸ್ತೀನಿ ಅಂತ ಹೇಳಿ ಭಾಗ್ಯ ಹೇಳ್ತಾ ಇರ್ತಾಳೆ. ಆಗ ತನ್ಮಯ್ ಇದ್ದು, ಹೋಗಮ್ಮ, ಯಾವ ಬರ್ಡೇನು ಬೇಡ ಏನು ಬೇಡ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೋಗ್ತಾನೆ. ಆಗ ಭಾಗ್ಯ ಯೋಚನೆ ಮಾಡ್ತಾ ಇರ್ತಾಳೆ, ಏನಿದು ತನ್ಮಯ್ ಯಾಕೆ ಈ ರೀತಿ ಆಡ್ತಾ ಇದ್ದಾನೆ, ಪ್ರತಿ ವರ್ಷನೂ ಬರ್ತಡೆ ಅಂತ ಹೇಳಿದ್ರೆ ಒಂದ್ ವಾರಕ್ಕೆ ಮುಂಚೆನೆ ಕುಣಿತಾ ಇದ್ದವನು ಈ ಸಲ ಯಾಕೆ ಈ ರೀತಿ ಸಪ್ಪೆಯಾಗಿದ್ದಾನೆ ಅಂತ ಭಾಗ್ಯ ಯೋಚನೆ ಮಾಡ್ತಾ ಇರ್ತಾಳೆ. ಇತ್ತ ಮೀನಾಕ್ಷಿ ಇದ್ದು ಭಾಗ್ಯ ಮೇಲೆ ಕೋಪ ಮಾಡ್ಕೊಂಡಿರ್ತಾಳೆ. ಬೇಡ ಅಂದ ಕೆಲ್ಸನ ಬೇಕು ಅಂತಾನೆ ಇವಳು ಯಾಕೋ ಜಾಸ್ತಿ ಮಾಡ್ತಾ ಇದ್ದಾಳೆ, ಬರ್ತಾ ಬರ್ತಾ ಯಾಕೋ ಇವಳು ಅತಿ ಆಯ್ತು ಅಂತ ಹೇಳಿ ಮೀನಾಕ್ಷಿ ಭಾಗ್ಯ ಮೇಲೆ ಕೋಪ ಮಾಡ್ಕೊಂಡು ಯೋಚನೆ ಮಾಡ್ತಾ ಕೂತಿರ್ತಾಳೆ. ಅಷ್ಟರಲ್ಲಿ ಆದಿ ಬರ್ತಾನೆ. ಆದಿ, ಏನಿದು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ ಆಫೀಸಿಂದ ಅಂತ ಹೇಳಿ ಮೀನಾಕ್ಷಿ ಕೇಳ್ತಾ ಇರ್ತಾಳೆ. ಆಗ ಆದಿ ಇದ್ದು, ಏನೂ ಇಲ್ಲ ಅತ್ತೆ, ಬಾಕಿ ಅವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು ಅಲ್ವಾ, ಅದಕ್ಕೆ ಬಂದಿದ್ದೀನಿ ಅಂತ ಹೇಳಿ ಆದಿ ಹೇಳ್ತಾ ಇರ್ತಾನೆ. ಆಗ ಮೀನಾಕ್ಷಿ ಇದ್ದು, ಏನಾಗಿದೆ ನಿನ್ಗೆ, ಯಾಕೆ ಈ ರೀತಿ ಎಲ್ಲ ಆಡ್ತಾ ಇದೀಯಾ, ನಿನಗೆ ಅವತ್ತೇ ಹೇಳಿಲ್ವಾ ನಾನು ಆಫೀಸ್ ಕಡೆ ಗಮನ ಕೊಡು ಅಂತ ಹೇಳಿ, ನೀನ್ ಅದನ್ನೆಲ್ಲ ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಹೇಳಿ ಬಂದಿದೀಯಾ ಅಂತ ಮೀನಾಕ್ಷಿ ಕೇಳ್ತಾಳೆ. ಆಗ ಆದಿ ಇದ್ದು, ಅತ್ತೆ ಕೆಲಸ ಎಲ್ಲ ಮುಗ್ದೋಗಿದೆ, ಮುಗಿಲಿಲ್ಲ ಅಂದ್ರೂ ನಾನು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೆ, ಧರ್ಮರಾಜ್ ಮಾವನ್ಗೆ ಆಪರೇಷನ್ ಆಗಿದೆ, ಗೆಳತಿ ಬೇರೆ ಒಬ್ರೇ ಇದ್ದಾರೆ, ಇಂಥ ಸಮಯದಲ್ಲಿ ಹೋಗ್ಲಿಲ್ಲ ಅಂದ್ರೆ ಹೇಗೆ ಹೇಳಿ ಅಂತ ಹೇಳಿ ಆದಿ ಕೇಳ್ತಾನೆ. ಅಷ್ಟರಲ್ಲಿ ಭಾಗ್ಯ ಬರ್ತಾಳೆ. ಆದಿಯವರೇ ನೋಡಿಲಿ, ಒಂದೆರಡು ಡಿಸೈನ್ಸ್ ನ ಮಾಡಿದೀನಿ, ನೋಡಿ ಚೆನ್ನಾಗಿದ್ದೇನೆ ಅಂತ ಹೇಳಿ ಭಾಗ್ಯ ಕೇಳ್ತಾ ಇರ್ತಾಳೆ. ಆಗ ಆದಿ ಇದ್ದು, ಭಾಗ್ಯ ಅವರೇ ತುಂಬಾ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ, ನಾನು ಕೆಲವೊಂದು ಡಿಸೈನ್ ನ ಡೌನ್ಲೋಡ್ ಮಾಡಿಟ್ಟಿದ್ದೀನಿ, ಅದನ್ನ ತೋರಿಸಿ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಆದಿ ಹೇಳ್ತಾ ಇರ್ತಾನೆ. ಆಗ ಆದಿ ಇದ್ದು, ಅತ್ತೆ ಡಿಸೈನ್ಸ್ ಎಲ್ಲ ಹೇಗಿದೆ ನೋಡಿ ಅಂತ ಹೇಳಿ ಮೀನಾಕ್ಷಿಗೆ ತೋರಿಸ್ತಾನೆ. ಮೀನಾಕ್ಷಿ ಕೋಪ ಮಾಡ್ಕೊಂತಾಳೆ. ಆದಿ ಇದ್ದು, ಭಾಗ್ಯ ಇದನ್ನೆಲ್ಲ ಒಳಗಡೆ ಇಟ್ಬಿಡಿ, ಆಸ್ಪತ್ರೆ ಹತ್ರ ಹೋಗ್ಬೇಕು, ಗೆಳತಿ ಕಾಯ್ತಾ ಇರ್ತಾರೆ ಅಂತ ಹೇಳಿ ಆದಿ ಹೇಳ್ತಾನೆ. ಸರಿ ಆದಿಯವರೇ ಆಯ್ತು, ಹಾಗೆ ಇವನ್ನೆಲ್ಲ ಹೋಗ್ತಾ ಹಾಗೆ ಕೊರಿಯರ್ ಆಫೀಸ್ಗೆ ಹೋಗಿ ಇವನ್ನೆಲ್ಲ ಕೊಟ್ಟು ಹೋಗ್ಬೇಕು ಹಾಗೆ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ. ಸರಿ ಆಯ್ತು ಹಾಗಾದ್ರೆ ಅಂತ ಹೇಳಿ ಆದಿ ಕೂಡ ಹೇಳ್ತಾನೆ. ಮೀನಾಕ್ಷಿ ಒಬ್ಳೆ ಯೋಚನೆ ಮಾಡ್ತಾ ಇರ್ತಾಳೆ. ಆದೀಶ್ವರ್ ಕಾಮತ್ ಇಷ್ಟರಲ್ಲೇ ಹೆಂಡತಿ ಗಂಡ ಆಗ್ತಾನೆ, ಗುಲಾಮನಾಗ್ತಾನೆ, ಅಮ್ಮವ್ರ ಗಂಡ ಆಗ್ತಾನೆ. ಇಷ್ಟು ದಿನ ನಾ ಹೇಳ್ದಾಗೆ ಕೇಳ್ತಾ ಇದ್ದ, ನಾ ಹೇಳಿದ್ದೆಲ್ಲ ನೀವೇ ಹೇಳ್ದಾಗೆ ಅಂತ ಹೇಳ್ತಾ ಇದ್ದ, ಆದ್ರೆ ಇವಾಗ ನೋಡಿದ್ರೆ ಭಾಗ್ಯ ಹೇಳ್ದಾಗೆ ಅಂತ ಹೇಳ್ತಾ ಇದ್ದಾನೆ. ಮಟ್ಟಿಗೆ ಅವನು ಬದಲಾಗಿದ್ದಾನೆ, ಇದನ್ನೆಲ್ಲ ನನಗೆ ನಂಬೋಕೆ ಆಗ್ತಾ ಇಲ್ಲ. ಭಾಗ್ಯನು ಅಷ್ಟೇ, ಈ ಮನೆ ಸಂಪ್ರದಾಯಕ್ಕೆ ಯಾವ್ದಕ್ಕೂ ಧಕ್ಕೆ ಬರ್ದಾಗೆ ಇರ್ತೀನಿ ಅಂತ ಹೇಳಿದವಳು, ಆದ್ರೆ ಇವಾಗ ನೋಡಿದ್ರೆ ಎಲ್ಲದೂ ಬದಲಾಯಿಸಿ ಮಾಡಬಾರ್ದು ಅದನ್ನೆಲ್ಲ ಮಾಡ್ತಾ ಇದ್ದಾಳೆ. ಇದನ್ನೆಲ್ಲ ಹೋಗಿ ನಾನು ಅಣ್ಣನ ಎದುರುಗಡೆ ಹೇಳೋಣ ಅಂತ ಹೇಳಿದ್ರೆ ಅಣ್ಣ ಕೂಡ ಸೊಸೆ ಪರವಾಗಿ ಮಾತಾಡ್ತಾರೆ. ಭಾಗ್ಯ ಆ ಕೆಲಸ ಶುರು ಮಾಡ್ದಾಗಲೇ ನಾ ಹೇಳಿದ್ದೆ ಭಾಗ್ಯನ್ಗೆ ಈ ಕೆಲಸ ಬೇಡ ಅಂತ ಹೇಳಿ, ಆದ್ರೆ ಅವಳು ಇದನ್ನೆಲ್ಲ ಮೀರಿ ಈ ಕೆಲಸನ ಶುರು ಮಾಡ್ತಾ ಇದ್ದಾಳೆ. ಇದೆಲ್ಲ ಹೀಗೆ ಮುಂದುವರಿತು ಅಂತ ಹೇಳಿದ್ರೆ ನಾನು, ಆದಿ, ಅಣ್ಣ ಎಲ್ಲರೂ ಅಸ್ತಿತ್ವನ ಕಳ್ಕೋಬೇಕಾಗುತ್ತೆ. ಆ ಭಾಗ್ಯನಿಗೆ ನಾನು ಹೇಳಿದ್ದೆ ಹೊರಗಡೆ ಹೋಗ್ಬಾರ್ದು ಅಂತ ಬೇಲಿ ಹಾಕಿದ್ದೆ, ಆದ್ರೆ ಆ ಭಾಗ್ಯ ನೋಡಿದ್ರೆ ಆ ಬೇಲಿ ದಾಟ್ಕೊಂಡು ಹೊರಗಡೆ ಎಲ್ಲ ಓಡಾಡ್ತಾ ಇದ್ದಾಳೆ. ಮನೆಯವರೆಲ್ಲರೂ ಅವಳು ತಾಳಕ್ಕೆ ಕುಣಿತಾ ಇದ್ದಾರೆ. ಹೇಗಾದ್ರೂ ಮಾಡಿ ಇದನ್ನೆಲ್ಲ ನಿಲ್ಲಿಸಬೇಕು ಅಂತ ಮೀನಾಕ್ಷಿ ಕೋಪ ಮಾಡ್ಕೊಂತಾಳೆ. ಈತ ಭಾಗ್ಯ ಮತ್ತೆ ಆದಿ ಇಬ್ರು ಕಾರಲ್ಲಿ ಹೋಗ್ತಾ ಇರ್ತಾರೆ. ಭಾಗ್ಯ ಇದ್ದು, ಆದಿಯವರೇ ಎಲ್ಲ ಸರಿ ಹೋಯ್ತು, ಆ ಮಾವನ್ಗೂ ಆಪರೇಷನ್ ಆಯ್ತು, ಇನ್ನೇನು ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಕೊಂತೀವಿ, ಆದ್ರೆ ನಾಳೆಯಿಂದನೇ ಚಿಂತೆ ಆಗ್ತಾ ಇದೆ ಅಂತ ಹೇಳಿ ಭಾಗ್ಯ ಹೇಳ್ತಾ ಇರ್ತಾಳೆ. ಯಾಕೆ ಭಾಗ್ಯವರೇ ಏನಾಯ್ತು ಅಂತ ಆದಿ ಕೇಳ್ತಾನೆ. ಆಗ ಭಾಗ್ಯ ಇದ್ದು, ಅಲ್ಲ ಆದಿಯವರೇ ಆಪರೇಷನ್ ಅಂತೂ ಆಯ್ತು, ಮಾವನ ಆರೋಗ್ಯ ಕೂಡ ಸುಧಾರಿಸ್ತಾ ಇದೆ, ಆದ್ರೆ ಮತ್ತೆ ಸೂರ್ಯವಂಶಿ ಮನೆಗೆ ಅತ್ತೆ ಮಾವನ ಬಿಡೋದಕ್ಕೆ ಹೆದರಿಕೆ ಆಗ್ತಾ ಇದೆ, ಯಾಕಂತ ಹೇಳಿದ್ರೆ ಅಲ್ಲಿ ಶ್ರೇಷ್ಠ ಕೂಡ ಇದ್ದಾಳೆ ಅಲ್ವಾ, ಅದಕ್ಕೆ ಅಲ್ಲಿ ಕಳ್ಸೋಕ್ ಭಯ ಆಗ್ತಾ ಇದೆ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ. ಆಗ ಆದಿ ಇದ್ದು, ಭಾಗ್ಯ ಅವ್ರನ್ನ ಅಲ್ಲಿಗೆ ಯಾಕೆ ಕಳ್ಸೋದು, ನೋಡು ನಿಮ್ ಪ್ರೀತಿ ಮುಂದೆ ಅವ್ರ ಪ್ರೀತಿ ಸೋಲುತ್ತೆ, ಅವ್ರನ್ನ ವಾಪಸ್ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಆದಿ ಹೇಳ್ತಾ ಇರ್ತಾನೆ. ಸರಿ ಆಯ್ತು ಆದಿಯವರೇ, ಹಾಗೆ ಯಾಕೋ ಬಂಗಾರಿನ ಬಿಟ್ಟು ಇರೋದಕ್ಕೆ ಆಗ್ತಾ ಇಲ್ಲ ಆದಿಯವರೇ, ಹಾಗೆ ಹೋಗ್ತಾ ಬಂಗಾರಿನೂ ಕೂಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಭಾಗ್ಯ ಕೇಳ್ತಾಳೆ. ಸರಿ ಆಯ್ತು ಅಂತ ಆದಿ ಕೂಡ ಹೇಳ್ತಾನೆ. ಸರಿ ಆಯ್ತು, ಅಮ್ಮನಿಗೆ ಫೋನ್ ಮಾಡಿ ಹೇಳ್ತೀನಿ, ಕಾಲೇಜಿಂದ ಬಂದಿದ್ದಾಳೆ ಅನ್ಸುತ್ತೆ, ಅವಳನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಿ ಆ ಭಾಗ್ಯ ಇದ್ದು ಅವ್ರ ಅಮ್ಮನಿಗೆ ಕಾಲ್ ಮಾಡ್ತಾಳೆ. ಅಮ್ಮ ಹೇಗಿದ್ದೀರಾ, ಅಪ್ಪ ಹೇಗಿದ್ದಾರೆ, ಬಂಗಾರಿ ಬಂದ್ಲಾ ಕಾಲೇಜಿಂದ ಅಂತ ಹೇಳಿ ಭಾಗ್ಯ ಕೇಳ್ತಾ ಇರ್ತಾಳೆ. ಆಗ ಸುನಂದ ಇದ್ದು, ಇಲ್ಲ ಅವಳದೊಂದು ದೊಡ್ಡ ಕತೆ ಆಗೋಗಿದೆ, ನಾನೇ ನಿನಗೆ ಕಾಲ್ ಮಾಡಿ ಹೇಳೋಣ ಅಂತ ಅನ್ಕೊಂಡೆ ಸುನಂದ ಹೇಳ್ತಾರೆ. ಆಗ ಭಾಗ್ಯ ಇದ್ದು, ಯಾಕಮ್ಮ ಏನಾಯ್ತು ಅಂತ ಹೇಳಿ ಕೇಳ್ತಾರೆ. ಇಲ್ಲ ಕಣೆ, ಅದೇನೋ ಗೊತ್ತಾಗ್ತಿಲ್ಲ, ಬೆಳಗ್ಗೆ ಕಾಲೇಜ್ಗೆ ಹೋದವಳು ರಾತ್ರಿ 8 ಗಂಟೆವರೆಗೂ ಬರೋದೇ ಇಲ್ಲ, ಬಂದ್ಮೇಲೆ ಓದ್ಕೊಂತೀನಿ ಅಂತ ಹೇಳಿ ಸುಸ್ತಾಗಿ ಮಲ್ಕೊಂಡ್ಬಿಡ್ತಾಳೆ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ, ನಿನಗೆ ಕಾಲ್ ಮಾಡೋಣ ಅಂತ ಅನ್ಕೊಂಡಿದ್ದೆ ನಾನು ಅಂತ ಸುನಂದ ಹೇಳ್ತಾ ಇರ್ತಾಳೆ. ಹೌದಾ, ಅವಳು ಯಾಕೆ ಆ ರೀತಿ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಭಾಗ್ಯ ಕೇಳ್ತಾ ಇರ್ತಾಳೆ. ಏನೋ ಕಣೆ ಗೊತ್ತಿಲ್ಲ, ಸ್ಪೆಷಲ್ ಕ್ಲಾಸು ಹಾಗೆ ಹೀಗೆ ಅಂತ ಹೇಳ್ತಾಳೆ, ಮನೇಲಿ ನೋಡಿದ್ರೆ ಓದ್ಕೊಳ್ಳೋದು ಇಲ್ಲ, ಬಂದು ಸುಸ್ತಾಗ್ಬಿಟ್ಟಿರ್ತಾಳೆ, ಮಲ್ಕೊಂತಾಳೆ ಅಂತ ಹೇಳಿ ಸುನಂದ ಹೇಳ್ತಾರೆ. ಸರಿ ಅಮ್ಮ ಆಯ್ತು, ನಾನು ಬಂದು ಮಾತಾಡ್ತೀನಿ ಇರು ಅಂತ ಹೇಳಿ ಭಾಗ್ಯ ಹೇಳ್ತಾಳೆ. ಈತ ಭಾಗ್ಯ ಇದ್ದು ಆದಿಗೆ ಹೇಳ್ತಾ ಇರ್ತಾಳೆ. ಆದಿಯವರೇ ಈ ರೀತಿ ಎಲ್ಲ ಮಾಡೋಳಲ್ಲ ಅವಳು, ಯಾಕೆ ಈ ರೀತಿ ಮಾಡ್ತಾ ಇದ್ದಾಳೋ ಗೊತ್ತಾಗ್ತಾ ಇಲ್ಲ, ನೋಡೋಣ ಇರಿ ಅವಳು ಕಾಲೇಜ್ ಹತ್ರ ಹೋಗಿ ಅವಳ ಬಗ್ಗೆ ವಿಚಾರ ಮಾಡೋಣ, ಇಲ್ಲ ಅವಳ ಫ್ರೆಂಡ್ ಇದ್ದಾಳೆ, ಅವ್ಳ ಫ್ರೆಂಡ್ಗೆ ಕಾಲ್ ಮಾಡ್ತೀನಿ ಅಂತ ಭಾಗ್ಯ ಹೇಳ್ತಾ ಇರ್ತಾಳೆ.
ಇರ್ತಾಳೆ. ಇತ್ತ ಕನಿಕಾ ಅಕ್ಷತಾ ಮಾತಾಡ್ತಾ ಇರ್ತಾರೆ. ಕನಿಕಾ ಇದ್ದು ದೊಡ್ಡ ಪ್ರಾಬ್ಲಮ್ ಆಗಿದೆ, ಮನೇಲೆಲ್ಲ ಗೊತ್ತಾಗ್ಬಿಟ್ಟಿದೆ, ಆ ಭಾಗ್ಯ ಎಲ್ಲ ಹೇಳ್ಬಿಟ್ಟಿದ್ದಾಳೆ ನಾ ಪ್ರೀತಿ ಮಾಡ್ತಾ ಇರೋ ವಿಚಾರನ ಹಾಗೆ ಹೀಗೆ ಅಂತ ಕನಿಕಾ ಹೇಳ್ತಾ ಇರ್ತಾಳೆ. ಅಕ್ಷತಾ ಇದ್ದು ಮತ್ತೆ ಗೊತ್ತಾದ್ರೆ ಒಳ್ಳೇದಲ್ವಾ, ಯಾವಾಗಿದ್ರು ಮದ್ವೆ ಆಗೋದೇ ಅಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಏನ್ ಅಕ್ಷತಾ ಈ ರೀತಿ ಹೇಳ್ತಾ ಇದೀಯಾ, ನಿನ್ ಕಡೆ ಸಂಬಂಧ ಅಂತ ಗೊತ್ತಾಯ್ತು ಅಂತ ಹೇಳಿದ್ರೆ ಅಣ್ಣ ಮತ್ತೆ ಅಪ್ಪ ಒಪ್ಕೊಂತಾರ, ಅಣ್ಣ ಮೊದ್ಲೇ ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಕನಿಕಾ ಹೇಳ್ತಾ ಇರ್ತಾಳೆ. ಆಗ ಅಕ್ಷತಾ ಇದ್ದು ಇಲ್ಲ, ಯಾರು ಒಪ್ಕೊಳ್ಳಿ ಬಿಡ್ಲಿ, ನಿಮ್ಮ ಅಪ್ಪ ಮತ್ತೆ ನಿಮ್ಮ ಅತ್ತೆ ಇಬ್ರು ನನ್ನ ಪರವಾಗಿದ್ದಾರೆ, ಅವ್ರು ನನ್ನ ಪರವಾಗಿರೋವರೆಗೂ ಏನು ಪ್ರಾಬ್ಲಮ್ ಆಗೋದಿಲ್ಲ, ಅವ್ರು ನಾನು ಮಾತನ್ನ ತೆಗೆದು ಹಾಕೋದಿಲ್ಲ ಅಂತ ಹೇಳಿ ಅಕ್ಷತಾ ಹೇಳ್ತಾ ಇರ್ತಾಳೆ. ಇತ್ತ ಭಾಗ್ಯ ಅದು ತನ್ವಿ ಫ್ರೆಂಡ್ಗೆ ಕಾಲ್ ಮಾಡ್ತಾ ಇರ್ತಾಳೆ. ಇದೇನಿದು ಭಾಗ್ಯ ಆಂಟಿ ಯಾಕೆ ನನಗೆ ಫೋನ್ ಮಾಡ್ತಾ ಇದ್ದಾರೆ, ಇಲ್ಲ ಅವ್ರ ಫೋನ್ನ ನಾನು ರಿಸೀವ್ ಮಾಡೋದಿಲ್ಲ, ಮೊದಲು ತನ್ವಿ ಜೊತೆ ಮಾತಾಡಬೇಕು ಆಮೇಲೆ ಇವ್ರ ಜೊತೆ ಮಾತಾಡಬೇಕು ಅಂತ ಹೇಳಿ ತನ್ವಿ ಫ್ರೆಂಡು ಅನ್ಕೊತಾ ಇರ್ತಾಳೆ. ಅಷ್ಟರಲ್ಲಿ ಭಾಗ್ಯ ಎದ್ದು ಪದೇ ಪದೇ ಕಾಲ್ ಮಾಡ್ತಾ ಇರ್ತಾಳೆ. ಏನಿದು ಯಾಕೆ ಈ ರೀತಿ ಕಾಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ತನ್ವಿ ಫ್ರೆಂಡು ಕಾಲ್ ಪಿಕ್ ಮಾಡ್ತಾಳೆ. ಆಗ ಭಾಗ್ಯ ಇದ್ದು ಹಲೋ ಪುಟ ಎಲ್ಲಿದ್ದೀರಾ, ಕಾಲೇಜ್ ಹತ್ರ ಇದ್ದೀರಾ, ತನ್ವಿನ ಜೊತೆ ಇದ್ದಾಳ, ನಾನು ಕೂಡ ಕಾಲೇಜ್ ಹತ್ರನೇ ಬರ್ತಾ ಇದ್ದೆ, ಅವಳ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಭಾಗ್ಯ ಹೇಳ್ತಾಳೆ. ಆಗ ತನ್ವಿ ಫ್ರೆಂಡ್ ಇದ್ದು ಇಲ್ಲ ಆಕೆ ಸ್ಪೆಷಲ್ ಕ್ಲಾಸ್ ಇದೆ ಹಂಗಾಗಿ ಅವಳು ಇನ್ನೂ ಬಂದಿಲ್ಲ, ನಾನು ಆಚೆ ಇದ್ದೀನಿ, ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾಳೆ. ಆಗ ತನ್ವಿ ಫ್ರೆಂಡ್ ಇದ್ದು ಇಲ್ಲ ಆಂಟಿ ಬರಬೇಡಿ, ನಾನು ಆಗ್ಲೇ ಹೊರಟಿದ್ದೀನಿ, ತನ್ವಿ ಕೂಡ ಇಲ್ಲ ಅವಳದು ಕ್ಲಾಸ್ ಮುಗಿತು ಅವಳು ಹೊರಟಿದ್ದಾಳೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಭಾಗ್ಯ ಮತ್ತೆ ಆದಿ ಇಬ್ರು ಅದೇ ಜಾಗಕ್ಕೆ ಬರ್ತಾರೆ. ತನ್ವಿ ಫ್ರೆಂಡಿಗೆ ಶಾಕ್ ಆಗುತ್ತೆ. ಏನ್ ಆಂಟಿ ಇದು ನೀವಿಲ್ಲಿ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ನೋಡು ನಿನಗೆ ಚೆನ್ನಾಗಿ ಗೊತ್ತು ನನ್ನ ಮಗಳು ಎಲ್ಲಿದ್ದಾಳೆ ಏನ್ ಮಾಡ್ತಾ ಇದ್ದಾಳೆ ಅಂತ ನಿನಗೆಲ್ಲ ಗೊತ್ತಿದೆ, ನೋಡು ನಿಜ ಹೇಳ್ಬಿಡು ಅಂತ ಹೇಳಿ ಭಾಗ್ಯ ಇದ್ದು ತನ್ವಿ ಫ್ರೆಂಡ್ ಮೇಲೆ ರೇಗಾಡ್ತಾ ಇರ್ತಾಳೆ. ಈತ ತನ್ವಿ ಕೆಲಸ ಮಾಡುವಂತ ಕೆಫೆಗೆನೆ ಶ್ರೇಷ್ಠ ಮತ್ತೆ ಹಾಗೆ ಲಾಯರ್ ಬರ್ತಾರೆ. ಶ್ರೇಷ್ಠ ಇದ್ದು ಆ ಲಾಯರ್ ಜೊತೆ ಮಾತಾಡ್ತಾ ಇರೋದನ್ನ ತನ್ವಿ ಕೇಳಿಸ್ಕೊಂತಾಳೆ. ಶ್ರೇಷ್ಠ ಇದ್ದು ಆ ಮನೇನ ಮಾರ್ಬೇಕು ಅಂತ ತಾಂಡವ್ ಏನೇನೋ ಹೇಳ್ತಾನೆ ಅಂತ ಅವ್ನ ಮಾತಿಗೆ ನೀವು ಬೆಲೆ ಕೊಡಕ್ ಹೋಗ್ಬೇಡಿ, ಆ ಮನೆ ಮಾರ್ತಾ ಇಲ್ಲ, ತಾಂಡವ್ ಇದ್ದು ತನ್ನ ಮಗಳ ಮನಸ್ಸನ್ನೇ ಬದಲಾಯಿಸಿ ಅವಳ ಬ್ರೈನ್ ವಾಶ್ ಮಾಡಿದಾನೆ ಹಾಗೆ ಹೀಗೆ ಅಂತ ಹೇಳಿ ಶ್ರೇಷ್ಠ ಹೇಳ್ತಾ ಇರ್ತಾಳೆ. ಇದೇನಿದು ಇವರೆಲ್ಲ ಹೇಳ್ತಾ ಇರೋದು ನಿಜನಾ, ಅಪ್ಪ ನಿಜವಾಗ್ಲೂ ಈ ರೀತಿ ಮಾಡ್ತಾ ಇದ್ದಾರಾ, ನಮ್ಮನ್ನೆಲ್ಲ ಮನೆಯಿಂದ ಆಚೆ ಹಾಕಬೇಕು ಅಂತ ಹೇಳಿ ಈ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಇವ್ರು ಹೇಳ್ತಾ ಇರೋದೆಲ್ಲ ನಿಜನಾ ಅಂತ ಹೇಳಿ ತನ್ವಿ ಯೋಚನೆ ಮಾಡ್ತಾ ಇರ್ತಾಳೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಎಂಡ್ ಆಗುತ್ತೆ, ನೋಡೋಣ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಏನಾಗುತ್ತೆ ಅಂತ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.